ವೀಕ್ಷಕರೇ, ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಈ ಬೆಟ್ಟ ಇದೇನಿದೆ, ಇದು ಒಳಗಡೆ ಒಂದು ಸುರಂಗ ಮಾರ್ಗ ಇದೆ. ಆಯ್ತಾ, ನಾವೇನು ಅಲ್ಲೆಲ್ಲ ಐತಿಹಾಸಿಕ ಘಟನೆಗಳನ್ನ ನೋಡಿದ್ವಿ, ಇಲ್ಲಿ ಒಂದು ಸುರಂಗ ಮಾರ್ಗ ಇದೆ. ಆ ಸುರಂಗ ಮಾರ್ಗದೊಳಗಡೆ ದೇವರ ಗುಡಿ ಇದೆ. ಒಮ್ಮೆ ಇಲ್ಲಿ ಇರ್ತಕ್ಕಂಥ, ಇಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ಇದ್ದಾರೆ, ಅವ್ರ ಬಗ್ಗೆ ಅವ್ರನ್ನ ಕೇಳೋಣ. ಇದು ಯಾವಾಗ ಸ್ಥಾಪನೆ ಆಯ್ತು, ಇಲ್ಲಿ ಯಾರಿದ್ರು, ಆ ಇತಿಹಾಸನ ಅವ್ರದ್ದು ತಗೊಳ್ಳೋಣ, ಬನ್ನಿ. ಶತಮಾನಕ್ಕೆ ಇಲ್ಲಿ ಕಾಳಿಕಾದೇವಿ ರಾಕ್ಷಸರ ಸಂಹಾರ ಮಾಡ್ಯಾಳ ಅಂತ ಹೇಳ್ತಾರೆ. ಓಕೆ, ಈ ಗುಡ್ಡದ ಮೇಲೆ, ಗುಡ್ಡದ ಮ್ಯಾಗ ಇಲ್ಲಿ ಸಿದ್ಧರು ವಾಸಸ್ಥಳ ರೀ. ಇದು ಸಿದ್ಧರು ವಾಸಸ್ಥಳ. ಸಿದ್ಧರು ವಾಸವಾಗಿದ್ರಿ ಇಲ್ಲಿ ತಪಸ್ ಮಾಡುದು, ತಮ್ಮ ಜ್ಞಾನ ಮಾಡುದು ಮಾಡ್ತೀವಿ. ಆದ್ರೆ ಇವ್ರಿಗೆ ರಾಕ್ಷಸ ಉಪಟಳ ಬಹಳ ಇತ್ರಿ ಇಲ್ಲಿ ಈ ಜಾಗದಲ್ಲಿ. ಹೌದು. ಆಮೇಲೆ ಇನ್ನೊಂದ್ ಏನಂದ್ರೆ, ಇದಕ್ಕೆ ಮೊದಲು ಸಿರಿಸಂಗಿ ಅಂತ ಕರಿತಿದ್ದಿಲ್ರಿ. ಮೊದಲು ಇದಕ್ಕೆ ಶೃಂಗ ಋಷಿ ಅಂತ ಹೇಳಿ ಕರೀತು. ಋಷಿ ಅಂತ ಹೇಳಿ ಅಂದ್ರೆ ಶೃಂಗ ಅಂದ್ರೆ ತಲೆ, ಶಿರ ಅಂದ್ರೆ ತಲೆ, ಶೃಂಗ ಅಂದ್ರೆ ಕೊಂಬು, ಜಿಂಕೆಯ ಕೊಂಬು. ಅವ್ ಕೊಂಬಿತ್ರಿ. ಎಂತ ಕೊಂಬು ಅಂದ್ರೆ ಪರಿಜ್ಞಾನದ ಒಂದು ಮಂತ್ರದ ಪರಿಜ್ಞಾನದ ಒಂದು ಕೊಂಬಿತ್ರಿ ಅವಂಗ. ಅದಕ್ಕೆ ದೇವಿ ಒಲೆದು ಬರ್ತಾಡ್ರಿ, ಶೃಂಗ ಋಷಿಗಳ ತಪಸ್ಸಿಗೆ ಮೆಚ್ಚಿ ಬರ್ತಾಡ್ರಿ. ಅಷ್ಟೊಂದು ಘೋರವಾದ ತಪಸ್ಸು ಮಾಡ್ತಿರ್ತಾನ್ರಿ ಅವ. ಆದ್ರೂ ಅವ್ರಿಗೆ ರಾಕ್ಷಸರು ಇಲ್ಲೇ ನಲುಂದ, ಚಿಕ್ಕುಂಬ, ಎರೆಕುಂಬ, ಬೆಟಾದೂರ ಇವರೆಲ್ಲ ರಾಕ್ಷಸರಿದ್ರಿ ಇಲ್ಲಿ. ಅವರು ಬ್ರಹ್ಮನಿಂದ ಹೊರಪಡ್ಕೊಂಡಿರ್ತಾರ್ರಿ ಇಲ್ಲಿ. ಇಲ್ಲೆಲ್ಲ ನಾವು ಇದು ಆಳ್ವಿಕೆ ಮಾಡ್ಬೇಕು ಅಂತ ಶಕ್ತಿ ತಗೊಂಡು ಅವ್ರು ಸಂಹಾರ ಮಾಡ್ಬೇಕಾದ್ರೆ ದೇವಿ ಇಲ್ಲಿ ಉಗುಮಕ್ಕಳ. ಅದೇನು ಬಾಗಿಲು ಕಾಣ್ತೈತೆ, ಈ ಬಾಗಿಲ ಮಾಡ್ಸಾಡಿ ಇದಕ್ಕೆ. ಒಳಗಡೆ ಐತೈತ್ರಿ ದಾರಿ ಐತ್ರಿ. ಈ ದಾರಿ ಎಲ್ಲಿ ಹೋಗ್ತೈತ್ರಿ ಇದು ಸುರಂಗ? ಎಲ್ಲಿ ಹೋಗ್ತೈತಿ, ಎಲ್ಲಿ ಮುಟ್ಟೈತಿ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ರಿ ಇನ್ನು. ಹಂಗ ಅಜ್ಮಾಸ್ ಹೇಳ್ತಾರ, ಕಿಲ್ಲಾ ತೊರಗಲಿ ಹೋಗೈತಿ ಅಂತ ಹೇಳ್ತಾರೆ. ಇಲ್ಲಿಂದ 10-15 ಕಿಲೋಮೀಟರ್ ಐತ್ರಿ ಕಿಲ್ಲಾ ತೊರಗಲ್. ಹೌದಾ? ಹೌದ್ರಿ, ಕಿಲೋಮೀಟರ್. ಹೌದ್ರಿ. ಯಾರು ಮನುಷ್ಯರು ಯಾರು ಹೋಗೋದಿಲ್ರಿ. ಯಾಕಂದ್ರೆ ಒಳಗೆ ಶ್ವಾಸೋಚ್ಛ್ವಾಸ ಇಲ್ರಿ, ಕರೆಂಟ್ ಇಲ್ಲ, ನೆಟ್ವರ್ಕ್ ಇಲ್ಲ. ಆಮೇಲೆ ದಬೆ ಬಿದ್ದು ಹೋಗೋ ಮುಂದೆ ಸ್ವಲ್ಪ ಇಲ್ಲಿ ಹುಳ ಪಳ ಬಾಡ್ರಿ, ಒಳ್ಳೆ ಓಡ್ ಬರಕೊಂಡು ಅನುಕೂಲ ಇಲ್ಲ. ಕೆಲ್ಲಿ ಹೊಕ್ಕಿ ಹಂಗ ಹಿಂದಕ್ಕೆ ಸರ್ಕೊಂತ ಬಂದ್ಬಿಡ್ಬೇಕು. ಆಮೇಲೆ ಇವ್ರು ಬರ್ತಾವ್ರಿ ಇಲ್ಲಿ, ಟಿವಿ ಅವರು, ಕ್ರೈಮ್ ಸ್ಟೋರಿ ಅವರು ದೇವಿ ಜಾಗ ಯಾಕೆ ಒಳಗ್ ಹೋಗುದಿಲ್ಲ, ಇಲ್ಲೇ ಬಾಗಲಮಠ ಸಾಕ್ರಿ ನಾವ ಅಂತ ಹೇಳಿ ತಮ್ಮ ಏನ ಫೋಟೋಗ್ರಫಿ ತಂದಿರ್ತಾರೆ, ಎಲ್ಲ ಹೊಡ್ಕೊಂತಾರ. ಇದು ಪೂಜಿಸಿದ್ರು, ಕಲ್ಲಾಗಿಂದ ಎತ್ತಿದ್ರು. ಇದು ಈ ದೇವಸ್ಥಾನ, ಈ ಮೂರ್ತಿ ಕಲ್ಲಾಗಿಂದ ಎತ್ತಿರೋದು. ಈಗ ಮೂರ್ತಿ ಭಕ್ತಾದಿಗಳು ತಮ್ಮ ಭಕ್ತಿ ಸಂಬಂಧ ಕುಂಡಿಸ್ಕೊಟ್ಟಾರೆ. ಇದು ಜಗನ್ನಾಚಾರಿ ಘಟಕವಾದ ಗಣಪತಿ. ಇದು ಜಗನ್ನಾಚಾರಿ ಕೆತ್ತಿದ್ರು. ಇದು ಇದು ಕಾಳಮ್ಮನ ಇದು ಇದು ಜಗನ್ನಾಚಾರಿ 9 ಅವತಾರ. ಇದು ಕಾಳಕದ 9 ಅವತಾರ. ಇದು ಜಗನ್ನಾಚಾರಿ ಕೆತ್ತಿದಂತ ಗಣಪತಿ ಶಿಲೆ. ಸೂರ್ಯೋದಯ ಯಾವಾಗಾದ್ರೆ ಸೂರ್ಯನ ಕಿರಣ ಒಳಗೆ ಬರ್ತದೆ. ಕಿಂಡಿ ಇಲ್ಲೇ ಅಲ್ರೇ ಮಾಡಿದ್ದಾರೆ. ಇದು ಸೂರ್ಯನಾರಾಯಣ ಅಂತಾರೆ. ಒಬ್ಬರು ಬಡ್ಸಿ ವೀರಭದ್ರ ಅಂತ ಹೇಳ್ತಾರೆ. ಸೂರ್ಯ ಇಲ್ಲೇ ಕಾಳಂಗುಡಿಯಾಗ ಚಟ್ಟಿ ಅಮಾಸೆ ದಿವಸ ಇಲ್ಲಿ ಫಂಕ್ಷನ್, ಲಿಪಿ ಫಂಕ್ಷನ್ ಮಾಡ್ತಾರೆ. ಲಿಪಿ ಫಂಕ್ಷನ್ ಅಂದ್ರೆ ಯಾರ ಚಂದ ಲಿಪಿ ಕಲ್ಲಾಗ ಕಟ್ಕೊಂಡ್ ಬಂದಿರ್ತಾರೆ ಇಲ್ಲಿ, ಅವ್ರಿಗೆ ಬಹುಮಾನ ಇಟ್ಟಿರ್ತಾರೆ ಇಲ್ಲಿ. ಚಟ್ಟಿ ಅಮಾಸೆ ಕಾಳಂಗುಡಿಯಾಗ ಅವತ್ತು ದೊಡ್ಡ ಜಾತ್ರೆ ಅದು. ಇಲ್ಲಿ ಇದು ಈ ದೇವಸ್ಥಾನದ ಒಳಗಡೆ ಇಲ್ಲಿ ನೀವೇನು ಪೂಜೆ ಮಾಡ್ತಾ ಇದ್ದೀರಿ, ಇಲ್ಲಿ ಬಂದು ಬೇಡ್ಕೊಂಡು ಹೋದವ್ರಿಗೆ ಏನಾದ್ರು ಅದ್ಭುತ ಆಗಿರುತ್ತದೆ ಏನಾದ್ರೆ ದೇವ್ರ ಏನ ಹೆಂಗ ನೀವು ನಡ್ಕೊತೀರಿ ಅಲ್ಲಿ ಹಂಗ ಇದ್ದಾವ್ರಿ. ಇದಕ್ಕೂ ಇನ್ನೊಂದು ಏನು ಬಲ ಬಗ್ಗೆ ಹೆಂಗ ಕಾಳಿಕಾದೇವಿ ವಿಶ್ವಕರ್ಮ ದೇವತೆ ಅಲ್ರಿ, ಆಮೇಲೆ ಗೌರ ಮಂದಿ ಮಣಿತ ದೇವ್ರಿ ಇದು.
ಗೌಡ್ರ ಮಂದಿ ಮನೆ ದೇವತೆ ಅಂತ ಇದು? ಗೌಡ್ರು ರೆಡ್ಡ್ಯಾಗ ಮಂದಿ ಅಂತ ಹೇಳಿ ಹೌದಾ? ಹೋಮ ಮಾಡಿದ್ರಿ. ಹಾ ಓಕೆ. ಅವ್ರ ಆಚಾರ್ಯ ಇಲ್ಲಿ ಪ್ರಶಾಂತ ಐತಿ, ಧ್ಯಾನ ಮಾಡಾಕ ಮನಸ್ಸಿಗೆ ನೆಮ್ಮದಿ ಅಥವಾ ಭಕ್ತಿನ ನಡಿಯಾಕ ಒಂದ್ ಚಲೋ ಜಾಗ ಅಂತೇಳಿ ಇಲ್ಲಿ ಬಂದು ಹೋಮ ಮಾಡ್ತಾರೆ. ಓ ಮಂದಿರ ಇಲ್ಲಿ ಬಂದು ಯಾರು ಹೋಮ ಮಾಡ್ತಾನೆ ಅವ್ರು ಸಕ್ಸಸ್ ಇವೆಲ್ಲ ಕೆಲಸ. ಓ ಓಕೆ. ಹೌದಲ್ರಿ? ಇನ್ನೊಂದು ಸೃಷ್ಟಿ ಏನ್ರಿ ಅಂದ್ರೆ ಹಾ ಭಯಂಕರ ಸೋರ್ತೈತ್ರಿ, ಸೋರ್ತೈತೇನ್ರಿ? ಹಾ ಎಲ್ಲ ಕಡೆ ನೀರೇ ನೀರು. ಹಾ ಹಾ ಓಕೆ. ಇವಾಗ್ಲೂ ನೀರ್ ಬರ್ತೈತೆ ಉಕ್ಕಿ ನೀರು ಮಳೆಗಾಲದಾಗ್ರಿ, ಇವಾಗೇನ್ ಸೋರಂಗಿಲ್ಲ. ಈಗಿಲ್ಲ ಸೋರ್ತದ ಅಂತ ತಿಳ್ಕೊರಿ. ಹಾ ಸೋರಿದ ನೀರು ಹರಿದು ಬಂದು ಹೋಗೋದಿಲ್ರಿ ಅದು. ಹಾ ಮತ್ತೆ ಅದು ಏನು ಸೋರ್ತದಲ್ರಿ ಅಲ್ಲೇ ಒಳಗೆ ಹಿಂಗ ಬಿಡ್ತದ್ರಿ. ಓ ಅದಕ್ಕೆ ನಾ ಅಣಬಾರ್ದಿಲ್ಲ ಅಂತ ಹಿಂದಿನ ಹಿರಿಯರು ಹಿಂದಿನ ಏನ್ ತಪಸ್ಸು ಮಾಡ್ತಿರ್ತಾರಲ್ರಿ ಓಕೆ ಅವ್ರು ಹಿರಿಯರು ಇಲ್ಲಿ ಹೇಳಿ ಹೋಗ್ಯಾರ. ಓ ಹೋ ಹೋ ಅಂದ್ರೆ ನಾ ಅಣಬಾರ್ದು, ಅಹಂಕಾರಗಳು ಇರಬಾರದು, ಇರಬಾರ್ದು. ಹಾ ಹಾ ದೇವ್ರ ಧ್ಯಾನ ಇವೇನ ಕಾಮ ಕ್ರೋಧ ಮದ ಮತ್ಸರ ಮೋಹ ಒಂದ್ ಸ್ವಲ್ಪ ದೂರ ಸರಿಸಿ ಭಯ ಭಕ್ತಿ ಶ್ರದ್ಧೆ ಅಂದ್ರೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸಿದ್ಧರು ವಾಸಸ್ಥಳ, ಸಿದ್ಧ ವಾಸಸ್ಥಳ ರೀ. ಇನ್ನೇನ್ರಿ ಆರಾಮ ಜಾಗ. ಜ್ಞಾನ ಮಾಡಬೇಕು, ಅನುಷ್ಠಾನ ಮಾಡುದಿಲ್ಲ. ಯಾಕಂದ್ರೆ ಅನುಷ್ಠಾನ ಮಾಡ್ಬೇಕು ಅಲ್ಲಿ ಗುಡ್ಡದ ಮ್ಯಾಗ ಶೃಂಗ ಋಷಿಗಳ ತಪಸ್ ಮಾಡಿದ ಜಾಗ ಐತ್ರಿ, ಅಲ್ಲಿ ಮಾಡ್ತಾರೆ. ಅಲ್ಲಿ ಮಾಡ್ತಾರೆ. ಆಮೇಲೆ ಅದ್ರ ತೆಳಗ ಕಾಳಮ್ಮ ಜಗದ್ದಾಡಿ ಆಕೆ ಹೆಂಗ ಜಿಗದಲ್ಲಿ ಹಂಗ ಪಾದ ಮೂಡ್ಯಾವ್ರಿ, ಅಲ್ಲಿ ಮಾಡ್ತಾರೆ. ಅಲ್ಲಿ ಮಾಡ್ತಾರೆ. ಓಕೆ ರೀ. ಒಳಗೆ ಹೋಗ್ಬೋದೇನ್ರಿ? ಹೋಗಿ ಬರ್ಬೇಕ್ರಿ ಬಾಬಾ ಮಠ.